ನಾ ತಿಂಡಿ ತಿನ್ಬೇಡ ಅಂತ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಶಾನ್ ಬೋಕ್ಕೆ ಹ್ಯಾಕ್ ಕೈಗೆ ತೊಳೆದು ಯೋಚಿಸು. ಕಂಟಿ ಮಾವನ ಹತ್ರ ವಿಚಾರ ಹೇಳಿದ್ರೆ ಅವ್ರು ಏನಾದರೂ ವ್ಯವಸ್ಥೆ ಮಾಡ್ಬೋದಲ್ವಾ? ರೂಲ್ಸು ಕಾನೂನು ಒಂದು ಗೊತ್ತಿಲ್ಲದಲೇ ಅದಿನ್ನೇನು ಶಾನಬೋಕ್ಕೆ ಮಾಡ್ತೀಯೋ ಏನು ಕಥೆಯೋ. ನಿನ್ನ ತಲೆನಲ್ಲಿ ಮೆದುಳಿಲ್ಲ, ಬರೀ ಸಗಣಿ ತುಂಬಿಕೊಂಡಿದೆ. ಅಮ್ಮ, ಈಗ ನೋಡ್ತಾ ಇರು, ತೋರಿಸ್ತೀನಿ ನನ್ನ ಚಾಣಕ್ಯತನ. ಅಳಿ ಮೇನ್ಗೇನಾದ್ರು ಸಿಹಿ ತಿಂಡಿ ಮಾಡೋದಿದ್ರೆ ಮಧ್ಯಾಹ್ನದ ಊಟಕ್ಕೆ ಮಾಡಿಟ್ಟು ಬಿಡು. ಯಾಕಂದ್ರೆ ರಾತ್ರಿ ಅವನು ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಬರಲಾ? ಹಾಗಾದ್ರೆ ಕುದುರೆ ಮೇಲೆ ಕೂತ್ಕೋತೀನೋ? ಅಯ್ಯೋ ಬೇಡ, ನಾನು ನಡ್ಕೊಂಡೇ ಬರ್ತೀನಿ. ಸರಿ, ನಿನ್ನ ಹಣೆ ಬರ. ಕುದುರೆ ಹಿಂದೆನೆ ಬಾ, ನಡೆ. ಚನಗ, ಚನಗ, ಈಗ ಬಂದ್ರೆ ಆಗೋದಿಲ್ಲ, ಓಡ್ಕೊಂಡ್ ಬಾ. ಬರ. ಯಾಕೋ ಚನ್ನಗ, ಸುಸ್ತಾಯ್ತಾ? ಕೂತ್ಬಿಟ್ಟಿಯಲ್ಲ. ನಡ್ಕೊಂಡೇ ಬರ್ತೀಯೋ ಇಲ್ಲ ಕುದುರೆ ಹತ್ತಿಯೋ? ಕುದುರೆ ಮೇಲೆ ಕೂರ್ತೀನಿ. ನನಗ ಅಲ್ಲಿ ಬೆಳಕು ಕಾಣ್ತಾ ಇದೆಯಲ್ಲ, ಅದೇನು ಗೊತ್ತಾ? ಗೊತ್ತಿಲ್ಲ ಮಾವಯ್ಯ. ಬಾ, ಹತ್ರ ಹೋಗೋಣ, ನಡೆ. ಈಗ ನೋಡು, ಅದೇನು? ಅದೇನು ಮಾವಯ್ಯ? ವೀರಾಚಾರಿ ಮಾಟ ಮಾಡ್ತಿದ್ದಾನೆ. ಈ ಥರ ಬೊಂಬೆಗೆ ಅಲಂಕಾರ ಮಾಡಿ ಅಲ್ಲಿ ಹಣ್ಣು ಕಾಯಿ ದುಡ್ಡು ಎಲ್ಲ ಅವ್ರ ಕೈಲಿ ಕಕ್ಸಿ ಅವ್ರಿಗೇನೋ ಒಂದು ಸಬೂಬ್ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಅರ್ಧ ರಾತ್ರಿಯಲ್ಲಿ ಒಬ್ಬನೇ ಬಂದು ಅದನ್ನೆಲ್ಲ ಒತ್ಕೊಂಡು ಹೋಗ್ತಾನೆ. ಇವತ್ತು ಅವನ ಮಾಮೂಲಿ ವರ್ಷ ಏನೂ ನಡೆಯೋ ಆಗಿಲ್ಲ. ಅವನು ಒಂದು ದಕ್ಕಬಾರ್ದು ಹಾಗೆ ಮಾಡ್ತೀನಿ. ಹೇಳಿ.
ಹೋಗು. ಅಲ್ಲಿರೋ ಹಣ್ಣು ಕಾಯಿ ದುಡ್ಡು ಎಲ್ಲ ತಗೊಂಡು ನಿನ್ನ ಎಡಗಾಲಿಂದ ಆ ಬೊಂಬೆಗೆ ಒದ್ದು ಬಾ. ಅಯ್ಯಪ್ಪ, ನನ್ನ ಕೈಲೆಲ್ಲ ಆಗಲ್ಲ. ನನ್ನ ಕೈ ಕಾಲೆಲ್ಲ ಆಗಲೇ ಅದುರ್ತಿದೆ. ನೀನು ಯಾತ್ರ ಗಂಡಸಲಿ ನೋಡ್ತಾ ಇರು. ನೀನು ಮಾಡೋ ಕೆಲಸನ ನಾನು ಮಾಡ್ತೀನಿ. ತಗೋ ತಿನ್ನು. ಅಯ್ಯೋ, ನಂಗೆ ಬೇಡ. ನಾನು ತಿನ್ನಲ್ಲ. ಬೇಡವಾ? ತಗೋ. ತಗೋ. ಅಬ್ಬನ್ ಭಾವಯ್ಯ, ಅಪ್ಪಣ್ಣ ನೋಡು, ಯಾರೋ ಬಾಗಿಲು ಬಡಿತಾ ಇದ್ದಾರೆ. ಚೆನ್ನಿಗೆ ಬಂದೋ ಏನೋ. ಏ ಅಪ್ಪಣ್ಣ, ಹೋಗಮ್ಮ. ಎಂಥ ಒಳ್ಳೆ ಕನಸು ಬಿದ್ದಿತ್ತು, ಹಾಳು ಮಾಡಿಬಿಟ್ಟೆ. ಥು, ನಿನ್ನ ಕನಸಿನ ಮನೆ ಹಾಳಾಯ್ತು. ಎದ್ದು ನೋಡೋಗು. ಇಷ್ಟೊತ್ತಿನಲ್ಲಿ ಬಂದಿರೋದು ನೋಡಿದ್ರೆ ನೀನು ದೊಡ್ಡ ಮಗನೇ ಇರ್ಬೇಕು. ಗೊತ್ತು ಒಂದೂ ಇಲ್ಲ. ಅಮ್ಮ ಅಮ್ಮ, ಯಾರು ಪೊಲೀಸ್ನವರು? ಪೊಲೀಸ್ನವರ? ಅವ್ರು ಯಾಕೆ ಈಗ ಬಂದರು? ಅಯ್ಯೋ, ಚೆನ್ನಿಗೆ ಏನಾರು ಅವಾಂತರ ಮಾಡ್ಕೊಂಡಿದ್ದಾನೋ ಏನೋ. ಹೋಗಿ ಕೇಳೋಗು. ಅಯ್ಯೋ, ನನಗೆ ಪೊಲೀಸ್ನವರು ಅಂದ್ರೆ ಭಯ. ಕೈ ಕಾಲೆಲ್ಲ ನಡುಗುತ್ತೆ. ನಾವು ಹೋಗಲ್ಲ. ಥೂ, ನಿನ್ನ ಬಡ ಎಲ್ಲ ಬರೀ ನನ್ನ ಮುಂದೆ. ಯಾರು? ನಾನಮ್ಮ, ಕಲ್ಲೇಶ. ಅಯ್ಯೋ, ಗೊತ್ತೇ ಆಗ್ಲಿಲ್ಲಪ್ಪ. ಈ ಪೊಲೀಸ್ ಬಟ್ಟೆ ಹಾಕೊಂಡ್ರೆ ಎಲ್ಲ ಒಂದೇ ಥರ ಕಾಣಿಸ್ತಾರೆ. ಬಾಪ, ಕೂತ್ಕೋ. ಆಯ್ತಮ್ಮ, ಕೂತ್ಕೊಳ್ಳಿ. ಇಷ್ಟು ರಾತ್ರಿ ಬಂದಿದೆಯಲ್ಲಪ್ಪ, ಏನು ಸಮಾಚಾರ? ಅಪ್ಪಯ್ಯ ರಾತ್ರಿ ಒಳಗೆ ಇಲ್ಲಿಗೆ ಬಾ ಅಂತ ಕಾಗದ ಕಳಿಸಿದ್ದ. ಚೆನ್ನಿಗ ನಿಮ್ಮನೆಗೆ ಹೋಗಿದ್ದಾನೆ. ಅವನಿಗೇನಾದರೂ? ಛೇ, ಅಂಥದ್ದೇನೂ ಆಗಿಲ್ಲ. ಅಪ್ಪಯ್ಯನು ಚೆನ್ನಿಗೆ ಭಾವಯ್ಯನು ಈಗ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಬರೋರಿದ್ದಾರೆ. ಅಪ್ಪ, ಈಗ ನಿರಾಳಾಯ್ತು. ಊಟ ಗೀಟ ಆಗಿಲ್ಲ. ಬೆಳಗೊಳದಿಂದ ಸಂಜೆನೇ ಹೊರಟಿದ್ವಿ. ಒಳಗೇನಿದೆ ನೋಡ್ತೀನಿ. ಏಯ್ ಕಲೇಶ, ಎಷ್ಟೊತ್ತ ನೀನು ಬಂದು? ಒಂದು ಅರ್ಧ ಗಂಟೆ ಆಯ್ತು ಅಪ್ಪಯ್ಯ. ದಫೇದಾರು ಬಂದಿದ್ದಾರೆ. ದಫೇದಾರ, ನಮಸ್ಕಾರ. ದಫೇದಾರ್ರೆ ನಮಸ್ಕಾರ. ಜನಗ ಇಳಿ, ಪಟೇಲ್ರ ಮನೆ ತೋರ್ಸು. ಈಗಲಾ? ಬೆಳಿಗ್ಗೆ ಹೋದ್ರಾಯ್ತು. ಇಂಥ ಕೆಲಸ ಎಲ್ಲ ರಾತ್ರಿ ಹೊತ್ತಿನಲ್ಲೇ ನಡಿಬೇಕು. ನಾ ಯಾಕೆ ಹೇಳಿದೆ ಅಂದ್ರೆ ಅಪ್ಪಯ್ಯ, ಇನ್ನು ಊಟ ಕೂಡ ಆಗಿಲ್ಲ. 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಅಷ್ಟರಲ್ಲಿ ಬಿಸಿ ಬಿಸಿ ಅಡುಗೆ ಕಾದಿರುತ್ತೆ. ಗಂಗಮ್ಮ, ಒಂದಿಷ್ಟು ಮುದ್ದೆ ಬಿಸಿ ಬಿಸಿ ಹುಳಿ ಮಾಡಿ ಇಟ್ಬಿಡಿ. ನೋಡಿ, ಪಟೇಲನ ಮನೆ ತೋರಿಸು. ಬನ್ನಿ.
ಚಲ ಅವೇ ಇದೇ ಮನೆ. ಹೇಳಿ. ಬಾಯ್ ಚೆನ್ನಿಗ ಹೋಗೋ ಬಾಗಿಲು ತಟ್ಟು. ಯಾರು? ನಾನಾ? ನನಗೆ ಪಟೇಲ್ರು ಅಂದ್ರೆ ಭಾರಿ ಹೆದರಿಕೆ. ಅದು ಇಷ್ಟೊತ್ತಲ್ಲಿ ಬಾಗಿಲು ತಟ್ಟಿದ್ರೆ ಪಟೇಲ್ರು ಬೈತಾರೆ. ಯಾಕೋ ಹೆದರ್ತೀಯ? ನಾನಿದ್ದೀನಿ. ಹೋಗಿ ಬಾಗಿಲು ಬಡ್ದು ಎಬ್ಸ್ ಅವನ್ನ. ಬೇಡ ಮಾವಯ್ಯ. ಪಟೇಲ್ರೇ, ಪಟೇಲ್ರೇ. ಏನ್ ಗಂಟ್ಲು ಕೂತ್ ಹೋಗಿದೆ ನಿನಗೆ? ಪಟೇಲ್ರೇ, ಪಟೇಲ್ರೇ ಅಂತ ಕುಯ್ಗೂಡ್ತಿಯಲ್ಲ. ಹೋಗೋ ಜೋರಾಗಿ ಬಡ್ಯ ಬಾಗಿಲು. ಪಟೇಲ್ರೇ, ಪಟೇಲ್ರೇ. ಹಾಗಲ್ಲ, ಹೀಗೆ. ರೀ ರೀ, ಯಾರು ಬಂದಂಗದೆ ನೋಡಿ. ಯಾವಲ್ಲೇ ಅವನು? ಮನೆ ಕಡೆ ಜ್ಞಾನ ಬೇಡವಾ? ಯಾವಲ್ಲೇ ಅವನು? ನಾನು ಚೆನ್ನಿಗರಾಯ. ಸುರತ್ತಾಗಿ ನಿದ್ದೆ ಕೆಡಿಸ್ತೀಯಲ್ಲ, ನಿನ್ಗೇನು ಹೇಳೋ ಕೆಲವರು ಇಲ್ವಾ? ಯಾಕ್ಲಾ ಹಂಗೆ ಗರ ಪಡ್ದಂಗೆ ನಿಂತಿದ್ಯಾ? ಹೋಗು, ತಾರೀಖ್ ಬಾ. ಯಾರಲ್ಲ ಅದು? ದಫೇದಾರ್ರೆ, ಅರೆಸ್ಟ್ ಮಾಡ್ರಿ ಅವನ್ನ. ವಾರಂಟು? ಅಯ್ಯಯ್ಯೋ, ಕೆಟ್ಟನಲ್ಲ ಶಿವನೇ. ನನ್ ಗಂಡ ಏನ್ ತಪ್ಪು ಮಾಡಿದ್ದ? ಬಿಟ್ಬಿಡು ಬುದ್ಧಿ. ಹೆಂಗ್ ಆಚಾರ ಬಂತಪ್ಪ? ನಿಮ್ ಕಾಲಿಗೆ ಬೀಳ್ತೀನಿ. ಬಿಟ್ಬಿಡಿ. ಬಾಯಿ ಮುಚ್ಕೊಂಡ್ಬಿಟ್ಟಿರು. ಹೋಗಾಡಿದ್ರೆ ನಿನ್ನ ಕೈಗೂ ಬೇಡಿ ಬೀಳುತ್ತೆ. ಇಬ್ಬರು ಮನೆ ಒಳಗೆ ದಬ್ರ. ಬರಬೇಕು. ಪಟೇಲ, ಸರ್ಕಾರದಿಂದ ಪತ್ರ ತರಿಸ್ತೀನಿ ಅಂತ ಚೆನ್ನಿಗರಾಗಿದ್ದ ದೊಡ್ಡ ಕಿತ್ಕೊಂಡಂತೆ, ನಿಜನಾ? ನಿಜ ಬುದ್ಧಿ. ಯಾವ ಅಥಾರಿಟಿ ಮೇಲೆ ದುಡ್ಡು ಕಿತ್ಕೊಂಡೆ? ಎಷ್ಟು ಕಿತ್ಕೊಂಡೆ? ಅದು ಬರೀ 50 ರೂಪಾಯಿ. ಮುಚ್ಚೋ ಬಾಯಿ. 100 ರೂಪಾಯಿ ಅಂತೆ, ಹೌದಾ? ಇಲ್ಲ ಬುದ್ಧಿ. ಏನಂತೆ? ಹೌದು ಅಂತೆ ಬುದ್ಧಿ. ನೀನು ಮಾಡಿರೋ ಹಲ್ಕ ಕೆಲಸಕ್ಕೆ ನಿನ್ನ ನೇಣಿಗೇರಿಸ್ತಾರೆ. ಬದ್ಮಾಶ್ ಬೋಳಿ ಮಗನೇ. ಅದು ಬುದ್ಧಿ ಚೆನ್ನಿಗರಾಯ. ಮುಚ್ಚಬಾಯಿ. ನಾನು ಕೇಳಿದ್ದಕ್ಕೆ ಮಾತ್ರ ನೀನು ಜವಾಬು ಕೊಡಬೇಕು. ಅದು ಹೋಗ್ಲಿ ಬಿಡಿ ಮಾವಯ್ಯ. ನೀನು ಬಾಯಿ ಬಿಟ್ರೆ ನಿನ್ನೂ ನೇಣಿಗೆ ಹತ್ತಿಸ್ಬಿಡ್ತೀನಿ. ಬಡಾರ, ಇದು ಪ್ರಜಾ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಇಲ್ಲಿ ಗಾಂಚಲಿ ಗಿಂಚಲಿ ಒಂದು ಚಲ್ತಾ ನೈ. ಸರ್ಕಾರದ ಹಣ ತಿಂದವ್ರಿಗೆ ಜೈಲಿಗೆ ಹಾಕ್ತೀವಿ, ಗೊತ್ತಾ? ಪಟೇಲ್ ಆಗಿದ್ಯೆ ಅಟ್ಟು ಗೊತ್ತಿಲ್ಲ ನಿನಗೆ? ಹಾಕ್ ಬೆಳೆದ ಗಾವ್. ಅಯ್ಯೋ, ಹಂಗ್ ಮಾಡಬೇಡಿ ಬುದ್ಧಿ.
ನಿಮ್ ಕಾಲ್ ಮುಗಿದು ಕೇಳ್ಕೊತೀರಿ. ನಮ್ಮ ಯಜಮಾನನ್ನ ಜೈಲ್ಗೆ ಹಾಕ್ಬೇಡಿ ಬುದ್ಧಿ, ಅವ್ರು ತಪ್ಪು ಮಾಡೋರೆ. ತಪ್ಪು ಅಂತ ಒಪ್ಕೋತೀರಾ? ಹಾಗಾದ್ರೆ 100 ರೂಪಾಯಿಯಲ್ಲಿ ತಾತ ಕೊಡ್ತೀನಿ ಬುದ್ಧಿ. ಹೋಗಿ ಕಬ್ಬಿಣ ಪೆಟಾರಿ ತೆಗೆದು ಆ 100 ರೂಪಾಯಿ ತಗೊಂಬ. ಹೋಗು. ಆಯ್ತು. ಬರಾವರ್ದಾನರಿಗೆ ಶಾನಬೋಕೆ ಬಿಟ್ಕೊಡಲ್ಲ ಅಂತ ತರಲೆ ಮಾಡ್ತೀನೋ ಮಗನೇ. ಬೆನ್ನು ಮೂಳೆನ ಪುಡಿ ಪುಡಿ ಮಾಡಿಬಿಡ್ತೀನಿ ಬಾಡ್ಕಾವ್. ತಪ್ಪಾಯ್ತು ಬುದ್ಧಿ, ಕೊಟ್ಟು ಬಿಡ್ತೀನಿ ಅಂತ ಆಗ್ಲಿಂದ ಹಲುಕ್ತಾ ಇದೆಯಲ್ಲ, ಕೊಡ್ಲೇ ಇಲ್ಲ. ಹೋಗ ಹೋಗೋ, 1 ಗಜ ಬಿಳಿ ಕಾಗದ, ಸ್ಟೀಲು, ದೌತಿ ಎಲ್ಲ ತಗೊಂಡ. ಆಯ್ತು ಬುದ್ಧಿ, ತರ್ತೀನಿ. ಬುದ್ಧಿ ಕೂತ್ಕೋ. ನಾನು ಹೇಳ್ದಂಗೆ ಬರೀ. ಸನ್ 1952 ಇಸವಿ ಮೈಸೂರು ಸಂಸ್ಥಾನದ ತುಮಕೂರು ಜಿಲ್ಲಾ ತಿಪ್ಟೂರು ತಾಲೂಕು ಕಂಬನಕೆರೆ ಹೋಬಳಿ ರಾಮಚಂದ್ರ ಗ್ರಾಮದ ಪೌತಿ ರಾಮಣ್ಣನವರ ಹಿರೇಮಗ ಹಕ್ಕುದಾರ್ ಶಾನಭೋಗ ಚೆನ್ನಿಗರಾಯರಿಗೆ ಸದರಿ ಜಿಲ್ಲಾ, ಸದರಿ ತಾಲೂಕು, ಸದರಿ ಹೋಬಳಿ, ಸದರಿ ಗ್ರಾಮದ ಬದಲಿ ಶಾನುಭೋಗನಾಗಿದ್ದ ನಾನು, ಶಿವೇಗೌಡನಾದ ನಾನು ವಹಿಸಿಕೊಟ್ಟ ಚಾರ್ಜ್ ಪಟ್ಟಿ ವಿವರ ಏನೆಂದರೆ, ಈ ತಹಲ್ವರೆಗೆ ನೋಡಿದ ಫಿರ್ಕಾ ಶಾನುಭೋಗಿಕೆ ನಿಮ್ಮದೇ ಆಗಿದ್ದು, ನೀವು ಮೈನರ್ ಆಗಿದ್ದುದರಿಂದ ನಾನು ನೋಡುತ್ತಿದ್ದೆ. ಈಗ ನೀವು ಮೆಜಾರಿಟಿಗೆ ಬಂದು 1 ವರ್ಷದ ಮೇಲಾಗಿರುವುದರಿಂದ ಸದರಿ ಚಾರ್ಜ್ ಅನ್ನ ನಿಮಗೆ ವಹಿಸಿದ್ದೀನಿ. ಅಷ್ಟೇ ಅಲ್ಲದೆ ನನಗೆ ಸಖತ್ ಕಾಯಿಲೆಯಾಗಿ ಸರ್ಕಾರಿ ಕೆಲಸ ನೋಡೋಕೆ ಸಾಧ್ಯವಿಲ್ಲವಾಗಿರೋದ್ರಿಂದ ನಿಮಗೆ ಎಲ್ಲ ವಹಿಸಿದ್ದೀನಿ. 1ನೇ ನಂಬರ್ ಖಾತೆವಾರಿ, 2ನೇ ನಂಬರ್ ಬಂಜರ್ ತಖ್ತೆ ಇತ್ಯಾದಿ ಬಾರ ನಮೂನೆ ಲೆಕ್ಕಪತ್ರಗಳು. ಬದಲಿ ಶಾನುಭೋಗರು ಶಿವೇಗೌಡ. ರುಜು ಹಾಕೋ. ಬರೆದಿದ್ದಾಯ್ತಾ? ಆಯ್ತು ಬುದ್ಧಿ. ಒಪ್ಸ್ಕೋಬೇಕು ಬುದ್ಧಿ. ಹೋಗಿ ಶಾನುಭೋಗ ಕಡ್ತನ ತಂದಿಲ್ಲಿಡು. ಗೌರ, ನೀನು ಬಾ. ಒಪ್ಕೊಳ್ಳಿ ಬುದ್ಧಿ. ಜಯ ಪಟೇಲ, ಬಾಗಲು ಮುಚ್ಚಿಕೊಂಡು ತೆಪ್ಪಗೆ ಬಿದ್ದಿರಬೇಕು. ಗಲಾಟೆ ಏನಾದ್ರು ಮಾಡಿದ್ಯೋ ನಿಕಾಲ್ ಮಾಡಿಬಿಡ್ತೀನಿ. ಆಯ್ತು ಬುದ್ಧಿ. ಬದ್ಮಾಶ್. ಹೇ ಚಂದ್ಗ, ಕಲೇಶ ಹೊತ್ಕೊಂಡು ಬಂದ್ರು.
ಏಯ್ ಪಟೇಲ, ಪೊಲೀಸ್ನವರು ಇಲ್ಲೇ ಗಸ್ತು ತಿರುಗ್ತಾ ಇರ್ತಾರೆ. ನೀನೇನಾದ್ರೂ ಕೂಗಿ ಗೀಗಿ ಗಲಾಟೆ ಮಾಡಿದೆಯೋ ನಿನ್ನ ಕೈಗೂ ಹಾತ್ ಕಡಿ ಹಾಕಿ ಮಾವನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್? ಹಾ, ನಡಿ ಸರ್ದಾರ್. ಚಲ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು